ಅವ್ರಿಗೆ ಕ್ಷೇತ್ರ ಬಿಟ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮತ್ ನೀವ್ ಯಾವ ಕ್ಷೇತ್ರಕ್ಕೆ ಹೋಗ್ತೀರಾ? ನಾನು ಬೇಸಿಕಲಿ ಫ್ರಮ್ ತುಮಕೂರು ತಾಲೂಕ್. ಈಗ ಪರಮೇಶ್ ಅವರಿಗೆ ನಾನು ಆಫರ್ ಮಾಡಿದ್ದು ಅಂದ್ರೆ, ಅವರು ಹಿಂದೆ ಈ ಕ್ಷೇತ್ರದಲ್ಲಿ MLA ಇದ್ರು. ಅವರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, SC ಆಗ್ಲಿ ST ಆಗ್ಲಿ ಯಾರು ಅಫೋರ್ಡಬಲ್ ಇದ್ದಾರೆ ಅವರು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಿಂತು ಬೇರೆ ಅಸಹಾಯಕ ಸಮುದಾಯದವರು ಅವರ ಲೀಡರ್ಸ್ಗಳಿದ್ದಾರೆ, SCಗಳಾಗ್ಲಿ STಗಳಾಗ್ಲಿ, ಅವ್ರಗಳಿಗೆ ಅವಕಾಶ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಹೇಳಿದ್ದೆ. ಮಧುಗಿರಿ ಬರ್ತೀನಿ, ನಾನು ಸ್ವಾಗತ ಮಾಡಿದ್ದೀನಿ. ನನಗೆ ಕಾನ್ಸ್ಟಿಟ್ಯೂನ್ಸಿ ಬೇಕು ಅಂತ ಅಂದ್ರೆ ನಾನು ತುಮಕೂರಲ್ಲಿ ಎಲ್ಲಾನ ಒಂದು ಕಾನ್ಸ್ಟಿಟ್ಯೂನ್ಸಿ ಯಾರು ಕರೀತಾರೋ ಅಲ್ಲಿ ಹೋಗಿ ನಿಂತ್ಕೊಂತೀನಿ ಅಷ್ಟೇ. ಇವ್ರು ಕೇಳಿದ ಪ್ರಶ್ನೆಯಿಂದಾನೆ ದಲಿತ ವಿರೋಧಿ RSS ಅನ್ನೋ ಕಾರಣಕ್ಕೆ ನಾವು RSS ನ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನೋ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್. ನೀವು ಕೂಡ ಒಬ್ಬ ದಲಿತ ಸಮುದಾಯದ ನಾಯಕರಾಗಿ ಒಪ್ಪುವಂತದ್ದ ಇದು ಅಂತ? ನೋಡಿ, ದಲಿತ ಸಮುದಾಯದ ಚಿಂತನೆಗಳೇನಿದ್ದಾವೆ, ದಲಿತರು ಚಿಂತನೆಗಳನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಈ ಬಲಿತ ದಲಿತರಿದಾರಲ್ಲ ಅವ್ರ ಚಿಂತನೆಗಳು ನಾನು ರೆಸ್ಪೆಕ್ಟ್ ಮಾಡಲ್ಲ. ಅವರೆಲ್ಲ ಸ್ವಾರ್ಥ ಇರ್ತದೆ. ಪ್ರಿಯಾಂಕ್ ಖರ್ಗೆ ಯಾವ ಕ್ಯಾಟಗರಿ ಸರ್? ಬಲಿತ ದಲಿತ ಕ್ಯಾಟಗರಿ? ಬಲಿತ ನಾನು ಹೇಳೋದು ಒಂದು ಕ್ಯಾಟಗರಿ ಇರ್ತದೆ. ಯಾವಾಗಲೂ ಕೂಡ ದೊಡ್ಡ ಮೀನು ಸಣ್ಣ ಮೀನನ್ನ ತಿಂದುಬಿಡುತ್ತೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋದೆ. ಆ ಥರದಲ್ಲಿ ಎಲ್ಲ ಸಮುದಾಯದಲ್ಲೂ ಕೂಡ ಬೆಳೀತಾ 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 ಅವರು ಎಲ್ಲ ಬೆಳೆದವರು ಬೆಳೆಯಕ್ಕೆ ಹೊರಟವ್ರನ್ನ ಮುಗಿಸುವಂಥದ್ದು ಕೆಲಸ ಇರ್ತವೆ. ಅದು ಬಿಡಿ, ದಲಿತರ ಬಗ್ಗೆ ವ್ಯಾಖ್ಯಾನ ನಾವು ಮಾಡಕ್ ಹೋಗೋದಿಲ್ಲ. ಆದರೆ ಒಂದು BMRB ಇನ್ನೊಂದು ಮತ್ತೊಂದು ಅವರೆಲ್ಲ ಸಂಘಟನೆ ಮಾಡ್ತಕ್ಕಂಥವ್ರು. ಮತ್ತೆ ಈಗ ಪರ್ಮಿಷನ್ ಗುರುಮಠದಲ್ಲಿ ಕೊಟ್ಟಿದ್ದಾರೆ, ಚಿತ್ತಾಪುರದಲ್ಲಿ ಕೊಟ್ಟಿಲ್ಲ, ಅದು ಕೋರ್ಟ್ ಮುಂದೆ ಇದೆ. ಅದ್ರ ಬಗ್ಗೆ ನಾನು ಸರಿ ತಪ್ಪು ಅಂತೇಳಿ ವ್ಯಾಖ್ಯಾನ ಮಾಡೋದಕ್ಕೂ ನಾನು ಈಗ ಹೋಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲೇನೆ, ಹಾಗೆ ಅವ್ರಿಗೆ ಕೊಟ್ಟಿರುವ ಜವಾಬ್ದಾರಿಯಲ್ಲೇನೆ ಅನೇಕ ಇನ್ನೂ ಕುಂದುಕೊರತೆಗಳಿದೆ. ಜನರ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಆಗೋದು ಪೆಂಡಿಂಗ್ ಇದೆ ಅವ್ರ ಕ್ಷೇತ್ರದಲ್ಲೂ ಕೂಡ. ಬೇಡದೇ ಇರೋ ವಿಚಾರ ಕೈ ಹಾಕ್ಬಿಟ್ರ ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳಿ? ಅಲ್ಲ, ಅವರು ಉತ್ಸಾಹದಲ್ಲಿ ಬಹಳಷ್ಟು ಹೊಸ ಆಯಾಮಗಳನ್ನ ಸೃಷ್ಟಿ ಮಾಡಕ್ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಮ್ದೇನು ಅದಕ್ಕೆ ಅಡ್ಡಿ ಆತಂಕ, ಅದ್ರ ಬಗ್ಗೆ ನಮ್ಮ ಅನಿಸಿಕೆ ಯಾವುದೂ ಇಲ್ಲ. ನೀವೇ ಹೇಳಿದ್ರಿ ನಮಾಜ್ ಮಾಡ್ಲಿಕ್ಕೆ ಅನುಮತಿ ಪಡ್ಕೊಳ್ಳೋದಿಲ್ಲ. ಹೌದಲ್ವಾ? ಈಗ ಫ್ರೈಡೇ ಮಾಸ್ಕ್ ಮುಂದೆಗಡೆ ಮಾಸ್ಕ್ ಅಲ್ಲಿ ಜಾಗ ಇಲ್ಲದೆ ರೋಡಲ್ಲಿ ಬಂದು ಬಟ್ಟೆ ಹಾಸ್ಕೊಂಡು ನಮಾಜ್ ಮಾಡ್ತಾರೆ. ಪ್ರತಿ ವಾರನೂ ಮಾಡ್ತಾರೆ. ಅದನ್ನ ನೀವು ಪರ್ಮಿಷನ್ ತಗೊಂಡು ನಮಾಜ್ ಮಾಡಿ ಅಂತ ಹೇಳಕ್ಕಾಗ್ತದ ಅವ್ರಿಗೆ? ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕಣ್ಣಿಗೆ ಯಾಕೆ ಕಾಣ್ತಿಲ್ಲ ಅಂತ? ಕಾಣ್ತಾರೆ, ಅವರು ಕಾಣ್ತಾರೆ, ಇವರು ಕಾಣ್ತಾರೆ. ಈಗ ಅದ್ರ ಬಗ್ಗೆ ಹೆಚ್ಚು ನಾನೇನು ಹೇಳಕ್ ಹೋಗೋದಿಲ್ಲ. ಸರ್, ನಾನು ನಾಗೇಶ್ ಬಾಬು ಅಂತ, ತುಮಕೂರು. ಈಗ ನಾನು ಒಂದು 20-25 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಪಕ್ಷಗಳು ಅಧಿಕಾರಕ್ಕೆ ಬಂದಿದೆ, ಹೋಗಿದೆ. 5 ವರ್ಷದಲ್ಲಿ ನಡೀತಕ್ಕಂಥ ಆಡಳಿತದಲ್ಲಿ ಇಬ್ಬರನ್ನ ಮಂತ್ರಿಗಳನ್ನ ಕೈಬಿಡ್ತಕ್ಕಂಥ ಕೆಲಸ ಅವಾಗ ಆಗ್ತಾ ಇರ್ತದೆ. ಅದಕ್ಕೆ ಕಾರಣಗಳು ಬಹಳ ಇರ್ತವೆ. ಒಂದು ಭ್ರಷ್ಟಾಚಾರ ಆರೋಪ ಇರ್ಬೋದು, ಅಥವಾ ಆ ಇಲಾಖೆನಲ್ಲಿ ದಕ್ಷತೆಯಿಂದ ಕೆಲಸ ಮಾಡದೇ ಇರ್ತಕ್ಕಂಥದ್ದಾಗ್ಬೋದು. ಆಮೇಲೆ ಆ ಇಲಾಖೆ ಬಗ್ಗೆ ವಿಚಾರಗಳು ಗೊತ್ತಿಲ್ಲದೆ ಇರ್ಬೋದು. ಹೇಳ್ಬಿಡ್ತೀನಿ ನಿನಗೆ, ಯಾವ್ದಾದ್ರು ದೇವರಿಗೆ ಬಲಿ ಕೊಡುವಾಗ ಹುಲಿ ಸಿಂಹ ಕೊಡ್ತಾರ, ಕುರಿ ಕೋಳಿ ಕೊಡ್ತಾರ? ಅದಕ್ಕೆ ಏನ್ ಮಾಡಕ್ ಆಗ್ತದೆ ಬಿಡು. ಸರ್, ಒಂದು ಜಿಲ್ಲಾ ಬ್ಯಾಂಕ್ನ ಚುನಾವಣೆ ಕಳೆದ ವಾರ ನಡೀತು. ಸರ್ಕಾರದ ವಿರೋಧಾಭಾಸದ ಇಬ್ಬರು ಮಂತ್ರಿಗಳು ಒಂದಾಗಿ ವಿರೋಧ ಪಕ್ಷದ ಒಬ್ಬರನ್ನ ಜೊತೆಗೆ ಹಾಕೊಂಡು ಒಂದ್ ಬಣ ಮಾಡ್ಕೊಂಡ್ರು. ಸರ್ಕಾರದಲ್ಲೇ ಇದ್ದ ಮಾಜಿ ಮಂತ್ರಿ ಮತ್ತೊಬ್ಬ ವಿರೋಧ ಬಣದ ಜೊತೆ ಸೇರ್ಕೊಂಡು ಮಾಡಿಕೊಂಡ್ರು. ಆದ್ರೆ ಅಲ್ಲಿನ್ನೂ ಕೋರ್ಟ್ಗೆ ಹೋದ್ರು, ಮೀಸೆ ತಿರುಗಿದ್ರು, ಏನೇನೋ ಆಯ್ತು. ಆದ್ರೆ ತಮ್ಮ ಜಿಲ್ಲೆನಲ್ಲಿ ತಮ್ಮ ವಿರೋಧಿ ಬಣನ ಕ್ಲೀನ್ ಆಲ್ಔಟ್ ಮಾಡಿದ್ದೆ ಅಲ್ಲದೆ ಸತತವಾಗಿ 6ನೇ ಬಾರಿಗೆ ತಾವು ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ರ. ಇದಕ್ಕೆ ಕಾರಣ ನಾವೆಲ್ಲರೂ ಹತ್ತಿರದಿಂದ ಬಲ್ಲವರಾಗಿದ್ದೇವೆ. ಏನು ಜನರಿಗೆ ಸ್ಪಂದಿಸುವಂತ ರೀತಿ ಏನಿದೆ, ಅವರಿಗೆ ಸಹಾಯ ಮಾಡುವಂತದ್ದೇ ಆಗಿದೆ. ಆದ್ರೆ ಈ ಶಕ್ತಿನ ಯಾಕೆ ಹೈಕಮಾಂಡ್ ಗುರುತಿಸಿಲ್ಲ? ಜೊತೆ ಗುರುತಿಸಂತವ್ರು, ಅದು ಅವ್ರ ಮನವರಿಕೆ ಮಾಡ್ಕೊಡೋಂತವ್ರು ಏನಾದ್ರು ಮೌನಕ್ಕೆ ಜಾರಿದಾರ? ಗುರುತಿಸಲ್ಲ ಹಿಂದೆ ಮಂತ್ರಿ ಮಾಡಿದ್ದು, ಮತ್ತಾದ್ರೆ ಉಳಿಸ್ಕೊಂಡು ಹೋಗೋದ್ರಲ್ಲಿ ನಾನು ವಿಫಲ ಆಗಿದ್ದೇನೆ ಅಷ್ಟೇ. ಈ ದೇಶದಲ್ಲಿ ಮಹಾತ್ಮ ಗಾಂಧಿಯಿಂದ, ಇಂದಿರಾ ಗಾಂಧಿಯಿಂದ, ಅಂಬೇಡ್ಕರ್ ಇಂದ ಜನಕ್ಕೆ ಸಹಾಯ ಆಯ್ತಾ, ಇಲ್ಲ ದೇವರುಗಳಿಂದ ಸಹಾಯ ಆಯ್ತಾ ಅಂತ ಹೇಳಿ ನನ್ನ ಪ್ರಶ್ನೆ. ದೇವರು ನಾವು ನಂಬಿಕೆ ಅಷ್ಟೇ. ನಮ್ಮ ನಂಬಿಕೆ. ದೇವ್ರ ಬಗ್ಗೆ ವ್ಯಾಖ್ಯಾನ ಮಾಡೋದಕ್ಕೆ ಅಷ್ಟು ಬುದ್ಧಿವಂತ ನಾನಲ್ಲ. ನಂಬುದ್ರೆ ಉಂಟು. ಈಗ ನಾವೆಲ್ಲ ಬೇಸಾಯ ಮಾಡಿದವರು. ನಾವು ಮೊದಲು ಇಲ್ಲಿ ಬಹಳ ಜನ ಬೇಸಾಯ ಮಾಡಿರೋರು, ನಾನು ಸ್ವಯಂ ಕೃಷಿಕ ಕೆಲಸ ಮಾಡಿದ್ದೀನಿ. ನಾವು ಮೊದಲು ನೇಗಿಲು ತಗೊಂಡು ಭೂಮಿಗೆ ಹೋದ್ರೆ, ಇವಾಗೇನೋ ಟ್ರ್ಯಾಕ್ಟರ್ ತಗೊಂಡು ಹೋಗ್ತಾರೆ, ಈಗ ಪ್ರಶ್ನೆ ಬೇರೆ. ನಾವು ಮೊದಲು ಅಲ್ಲಿ ಹಸು ಸಗಣಿ ಎಲ್ಲಿದೆ ಅಂತ ತಗೊಂಬರೀವ,
ಗರ್ಕೆ ತಗೊಳ್ಳಿವ 3 ಬೆಣಚ್ಕಲ್ಲು 3 ಇಟ್ಬಿಟ್ಟು ನಾವು ವಿಘ್ನೇಶ್ವರ ಅಂತ ಪೂಜೆ ಮಾಡ್ತಾ ಇದ್ದೀವಿ. ಅದೇ ದೇವರು. ಅದು ಪೂಜೆ ಮಾಡಿದ್ದಾನೆ ನಾವು ನೇಗಲನ್ನ ಉಳುಮೆ ಮಾಡ್ತಾ ಇದ್ದಂಥದ್ದು. ಹಂಗೆ ನಮ್ಮ ನಂಬಿಕೆ ಅಷ್ಟೇ. ಏನಿವತ್ತು ಹಾಲು ಉತ್ಪಾದನೆ ಮಾಡೋ ಒಂದು ಸಹಕಾರ ಸಂಘಗಳಲ್ಲಿ ಏನು ಕಾರ್ಯದರ್ಶಿಗಳಿಗೆ ಭದ್ರತೆ ಒದಗಿಸ್ತೀವಿ ಅಂತ ತಾವು ಹೇಳಿದ್ರಿ. ತಾವು ಹೇಳಿರೋ ಪ್ರಕಾರ ಅದನ್ನ ಮಂಡಿಸಕ್ಕೂ ಪ್ರಯತ್ನ ಪಟ್ರಿ. ಆದ್ರೆ ಏನು ಒಂದು ಕಾಲಮಿತಿ ನಿಮಗೆ ಒಂದು ಅಧಿಕಾರ ಮೊಟಕಾಯ್ತು. ಆದ್ರಿಂದ ಆದ್ರೂ ನೀವು ಕಾಂಗ್ರೆಸ್ ಪಕ್ಷ ಪ್ರೀತಿಸ್ತೀರಾ, ಆದ್ರೆ ಹೈಕಮಾಂಡ್ ನ ಪ್ರೀತಿಸ್ತೀರಾ, ಎಲ್ಲರಿಗೂ ಪ್ರೀತಿಸ್ತೀರಾ. ಆದ್ರೆ ಇದೊಂದು ಕಾರ್ಯಕ್ರಮ ಮಾಡಬೇಕಾಯ್ತು. ಮುಂದಕ್ಕೆ ಅರ್ಥವಾಯ್ತು. ನೀವು ಹೇಳಿದಂತಹದ್ದು ಅವ್ರಿಗೆ ಭದ್ರತೆ ಒದಗಿಸ್ಬೇಕು ಅಂತೇಳಿ 128A ಅಮೆಂಡ್ಮೆಂಟ್ ಮಾಡಿ ಪ್ಯಾಕ್ಸ್ ಪ್ಲಸ್ ಆಸ್ ವೆಲ್ ಮಿಲ್ಕ್ ಅಲ್ಲಿರ್ತಕ್ಕಂಥವ್ರಿಗೆ ಸೇವಾ ಭದ್ರತೆನೂ ಮರಬೇಕು, ಅವರಿಗೆ ಸಂಬಳ ಸಾರಿಗೆ ಬಗ್ಗೆನೂ ಕೂಡ ಅವರಿಗೆ ಅಶ್ಯೂರ್ಡ್ ಇರ್ತಕ್ಕಂಥದ್ದು ಎಲ್ಲ ಇರಲಿ ಅಂತೇಳಿ ಆಕ್ಟ್ಗೆ ಅಮೆಂಡ್ ಮಾಡಿ 128A ನಾನು ಗವರ್ನರ್ಗೆ ಕಳಿಸಿದ. ಗವರ್ನರ್ ಅಸೆಂಟು ಕೊಟ್ಟರು. ಆಮೇಲೆ ಸಿಂಗಲ್ ಜಡ್ಜ್ ಬೆಂಚ್ ಅಲ್ಲಿ ಅದನ್ನ ಸ್ಟ್ರಕ್ ಡೌನ್ ಮಾಡಿಬಿಟ್ರು. ನಮ್ಮ ತುಮಕೂರು ಜಿಲ್ಲೆಗೆ ಹೆಂಗ್ ಸಹಾಯ ಮಾಡ್ತಾ ಇದ್ದೀರೋ ಅದೇ ರೀತಿ ಇಡೀ ರಾಜ್ಯದಲ್ಲಿ ನೀವು ಮತ್ತೆ ಸಚಿವರಾಗಿ ರಾಜ್ಯದಲ್ಲಿ ಬಡವರು, ಅಶಕ್ತರು ಅಂತವ್ರಿಗೆ ಸಹಾಯ ಆಗ್ಲಿ, ಮತ್ತೆ ನೀವು ಸಚಿವರಾಗ್ಲಿ ಅಂತ ಥ್ಯಾಂಕ್ ಯು. ತಾವು ಬಿಜೆಪಿ ಸರ್ಕಾರ ಇರುವಾಗ ಟಿಪ್ಪು ಜಯಂತಿನ ರದ್ದು ಮಾಡಿದ್ರು. ನೀವು ಕಾಂಗ್ರೆಸ್ನವ್ರು ಎಲ್ಲಾ ಲೀಡರ್ ಹೇಳಿದ್ರು ಇದು ಕಾಂಗ್ರೆಸ್ ಬಂದಿದ ತಕ್ಷಣ ಟಿಪ್ಪು ಜಯಂತಿನ ಮರು ಜಾರಿ ತರ್ತೀವಿ ಅಂತ. ಅದೇನ್ ಮರುರಾ ಅಥವಾ ಕಾಂಗ್ರೆಸ್ನವ್ರು ಮಾಡ್ತಿಲ್ವಾ? ನೋಡಮ್ಮ, ನಾನು ವೈಯಕ್ತಿಕವಾಗಿ ಟಿಪ್ಪುನ ನಾನು ಅಭಿನಂದಿಸ್ತೀನಿ. ಗೊತ್ತಾಯ್ತಾ? ಈಗ 1799 ಬ್ರಿಟಿಷ್ ಜೊತೆ ವಾರ್ ಮಾಡ್ತಾನ ಅವನು. 1799 ಅವನು ಸೋಲ್ತಾನೆ. ಸೋತಾಗ ಅವರು 1,30,30,00,000 ದುಡ್ಡು ಕೊಡಬೇಕು, ವಾರ್ ಎಕ್ಸ್ಪೆನ್ಸಸ್ ನಿನ್ಗೆ ವಾಪಸ್ ಕೊಡೋದಕ್ಕೆ ಅಂತೇಳಿ ಬ್ರಿಟಿಷ್ನವ್ರು ಕರಾರ್ ಆಗ್ತಾರೆ. ಆಗ ಅವನ ದುಡ್ಡಿರೋದಿಲ್ಲ. ಅವನು 2 ಮಕ್ಕಳನ್ನ ಅಡ ಇಡ್ತಾನೆ ಬ್ರಿಟಿಷ್ನವ್ರ ಹತ್ರ. ಈ ದೇಶದಲ್ಲಿ ನಾವೆಲ್ಲ ಇತಿಹಾಸ ತಿಳ್ಕೋಬೇಕು. ಅಂದಾಕ್ಷಣಕ್ಕೆ ಎಲ್ಲಾನು ಒಪ್ತಾರೆ ಅಂತನೂ ಅಲ್ಲ. ಅವರು ಮರ್ಕೆರಾದಲ್ಲಿ ಅವ್ರ ಪ್ರಭುತ್ವ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರನ್ನೆಲ್ಲಾನು ಕೂಡ ಅವರು ಕೊಲ್ಸ್ತಾರೆ. ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ನಿಜವಾದಂತ ಜನಪರವಾದಂತ ರಾಜ ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಬ್ಬರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ನಾವೆಲ್ಲ ಕೆರೆ ಕಟ್ಸಿದ್ದು, ಸ್ಕೂಲ್ಗಳು. ನೀವು ಮೈಸೂರಲ್ಲಿ ಎಲ್ಲ ಮಹಾರಾಜ ಕಾಲೇಜು ಎಲ್ಲ ಇದಾವಲ್ಲ, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತೆ VISL ಇವತ್ತೆಲ್ಲ ಅದು ಹಾಳು ಮಾಡಿ ಇಕ್ಕೋರಲ್ಲ, ಅದೆಲ್ಲ ಅವ್ರ ಕಾಲದಲ್ಲಿ ಆದಂತವೆಲ್ಲ. ಮತ್ತೆ ಟಿಪ್ಪು ಬಗ್ಗೆ ಹೇಳ್ತಕ್ಕಂಥದ್ದಕ್ಕೆ ಈ ಸಿರಿಕಲ್ಚರ್ ಇದೆಯಲ್ಲ, ಸಿರಿಕಲ್ಚರ್ ಇವತ್ತೇನೋ ಬೈವಲ್ಟಿನೋ ಅವು ಇವು ಬೇರೆ ಬೇರೆ ಬಂದಿದಾವೆ. ವೆರಿ ಬಿಗಿನಿಂಗ್ ನಲ್ಲಿ ಬಂದಂತಹದ್ದು ಸುಲ್ತಾನ್ ಕಡ್ಡಿ ಅಂತ ಹೇಳಿ ಸಿರಿಕಲ್ಚರ್ ಅಲ್ಲಿ ಅವನು ತಂದಿದ್ದು, ಅದು ಪರ್ಷಿಯಾದಿಂದ ತರಿಸಿದಂತಹದ್ದು. ಆ ಸುಲ್ತಾನ್ ಕಡ್ಡಿಯಿಂದಾನೆ ನಮ್ಮ ರಾಜ್ಯದಲ್ಲಿ ಇವತ್ತು ನೀವು ರಾಮನಗರ, ಚನ್ನಪಟ್ಟಣ ಎಲ್ಲ ಹೋದ್ರೆ ಮುಸ್ಲಿಮ್ಸ್ ಯಾಕೆ ಸಿರಿಕಲ್ಚರ್ ಅಲ್ಲಿ ಫಿಲೇಚರ್ಸ್ ಇರ್ಬೋದು, ಮಾರ್ಕೆಟ್ ಇರ್ಬೋದು ಯಾಕೆ ಡಾಮಿನೇಷನ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಇತಿಹಾಸ ಟಿಪ್ಪು ಇಂದನೂ ಕೂಡ ಆ ಕಾಲದಿಂದನೂ ಪೂರ್ವಜರು ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ಅದರ್ ಪಾರ್ಟ್ ಆಫ್ ದಿ ಸ್ಟೋರಿನೂ ಕೂಡ ಕೆಲವು ಇರ್ತವೆ ನಮ್ಗೆ ಒಪ್ಪಿಗೆ ಆಗದೆ ಇರೋವಂಥವು. ಅದನ್ನು ಹೇಳೋಣ ಜನಗಳಿಗೆ. ಸರ್ಕಾರದಿಂದ 2,500 ಲಕ್ಷ ಕೋಟಿ ಹಣವನ್ನು ಪ್ರತಿ ವರ್ಷ ರೈಟ್ ಆಫ್ ಆಗುತ್ತೆ ದೊಡ್ಡ ದೊಡ್ಡ ಉದ್ಯೋಗಪತಿಗಳದ್ದು. ಆದ್ರೆ ಬಡವ್ರ ಸಾಲ ಯಾರು ಅದನ್ನ ರೈಟ್ ಆಫ್ ಮಾಡಲ್ಲ. ಈಗ ವೇ ಆಫ್ ಅಂತ ಹೇಳ್ಬಿಟ್ಟು ರೈತರ ಸಾಲ ಮನ್ನಾ ಮಾಡ್ತೀರಾ, ರೈತರಿಗೆ ನಷ್ಟ ಆಗಿರ್ತದೆ, ಅದನ್ನ ನೀವು ಪೂರೈಸ್ತೀರಾ, ಅದು ನಮಗೆ ಸಂತೋಷ, ನಾವು ಯಾವತ್ತೂ ರೈತರ ಪರವಾಗಿರ್ತೀವಿ. ಆದ್ರೆ ಈ ಬಡತನದಲ್ಲಿರುವಂತಹ ಕುಟುಂಬಗಳಿಗೆ ಯಾವುದೇ ಮಿನಿಸ್ಟರ್ ಆಗ್ಲಿ, ಯಾವುದೇ CM ಆಗ್ಲಿ ಸಾಲ ಮನ್ನಾ ಮಾಡುವಂತ ಹೆಸರು ಎತ್ತಲ್ಲ. ಉದ್ಯೋಗಪತಿಗಳನ್ನ ಸಾಲ ಮನ್ನಾ ಮಾಡ್ತಾರೆ. ಎಂತದ್ದು ಯಂಗ್ಸ್ಟಾರ್ ಪಕ್ಷದಿಂದ ಬಂದಿದ್ದೀರಿ, ಬಹಳ ಸಂತೋಷ. ಒಳ್ಳೆ ಪ್ರಶ್ನೆ ಕೇಳಿದಿರಿ. ಆದ್ರೆ ಕುರಾನಲ್ಲಿ ಏನ್ ಹೇಳ್ತಾನೆ, ಬಡ್ಡಿ ತಗೊಳಕ್ ಅವಕಾಶ ಇದೆಯಾ? ಅಲ್ಲೆಲ್ಲ ಹೇಳ್ತೀನಿ, ಒಂದು ನಿಮಿಷ, ಬಡ್ಡಿ ತಗೊಳಕ್ ಅವಕಾಶ ಇದೆಯಾ? ಮತ್ತೆ ಅದನ್ನ ನೀವು ಅದು ಹೇಳ್ಬೇಕಲ್ಲ, ಬಡ್ಡಿ ಯಾಕೆ ತಗೋತೀರಿ ಅಂತ ಹೇಳಿ. ತಗೋಬಾರ್ದು ಅಂತ ಹೇಳ್ಬೇಕು ಅವ್ರಿಗೆ. ಕುರಾನಲ್ಲಿ ಏನ್ ಹೇಳ್ತಾರೆ, ಬಡ್ಡಿ ತಗೋಬಾರ್ದು ಅಂತ ಇದೆ. ಬ್ಯಾಚ್ ನೈಲೇನಾ ಕರ್ಕೈನಾ ತಗೋಲೇರ, ಮತ್ತೆ ಯಾಕೆ ತಗೋತಾರೆ? ತಗೋಕೊಡುದು ಅಂತ ಒಂದು ಹೋರಾಟ ಮಾಡು, ನಿನ್ ಪರವಾಗಿ ನಾವು ಇರ್ತೀವಿ. ಥ್ಯಾಂಕ್ ಯು. ನನ್ನ ಕಡೆಯಿಂದ ಬಹುಶಃ ಕಾರ್ಯಕ್ರಮದ ಕೊನೆ ಪ್ರಶ್ನೆ ಕೂಡ ರಾಜಣ್ಣ ಅವರನ್ನ ಕೂರಿಸಿ ಕ್ರಾಂತಿ ಬಗ್ಗೆ ಪ್ರಶ್ನೆ ಕೇಳದೆ ಹೋದ್ರೆ ಅದು ನೇರವಾಗಿ ಅಪೂರ್ಣ ಆಗತ್ತೆ ಅಂತ ಹೇಳಿ. ಈಗ ಸೆಪ್ಟೆಂಬರ್ ಅಂದ್ರೆ ನವೆಂಬರ್ ಅನ್ನೋದಕ್ಕೆ ಶಿಫ್ಟ್ ಆಗಿದೆ. ನವೆಂಬರ್ ನಲ್ಲಿ ಕ್ರಾಂತಿ ಆಗತ್ತೆ ಅನ್ನೋಂಗಿದ್ರೆ ಆ ಕ್ರಾಂತಿಯ ಅರ್ಥ ಏನು? ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದನ್ನು ಅರಿತಕ್ಕಂಥ ನೀರು. ಮತ್ತೆ ರಾಜಕಾರಣದಲ್ಲಿ ಬದಲಾವಣೆಗಳು ಯಾವ ಸೆಕೆಂಡ್ ಅಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಆಗಬಹುದಿರ್ತವೆ.
ಫಾಸ್ಟ್ ಚೇಂಜಿಂಗ್ ಪ್ರೋಸೆಸ್ ಯಾವ್ದಾದ್ರು ಇದೆ ಅನ್ನೋದು ಪೊಲಿಟಿಕಲ್ ಪ್ರೋಸೆಸ್ ಅದು. ಸೊ ಹೀಗಾಗಿ ಬದಲಾವಣೆಗಳು ನಿರೀಕ್ಷೆ. ಬಿಹಾರದ ಚುನಾವಣೆ ನಡೆದ ಮೇಲೆ ಬದಲಾವಣೆಗಳು ಬರೀ ಕಾಂಗ್ರೆಸ್ ಅಲ್ಲೇ ಅಂತ ಅಲ್ಲ, ಬಿಜೆಪಿನಲ್ಲೂ ಕೂಡ ಬದಲಾವಣೆಗಳನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ಕಾಂಗ್ರೆಸ್ನಲ್ಲೂ ಆಗತ್ತೆ ಬದಲಾವಣೆಗಳು ದಟ್ ಈಸ್ ಇನ್ಎವಿಟಬಲ್, ಆಗ್ಲೇ ಆಗ್ಬೇಕು. ರೈಟ್ ಸರ್. 2 ಗಂಟೆ